ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳ ಜನ ಹಿಂಗೆ ತಿಳ್ಕೊಂಡೀವಿ, ರೊಕ್ಕದಾಗ ಸುಖ ಐತಿ ಅಂತ ರೊಕ್ಕದ ಬೆನ್ನತ್ತಿದವ್ರು ಎಷ್ಟೋ ಮಂದಿ ಅದಾರ. ಸಿಕ್ಕೈತೇನು? ಇಲ್ಲ. ಅಧಿಕಾರ ಅಂತಸ್ತಿನೊಳಗೆ ಸುಖ ಅದ ಅಂತ ಬೆನ್ನತ್ಯಾರ. ಸಿಕ್ಕದೇನೋ? ಸಿಕ್ಕಿಲ್ಲ. ಹೊನ್ನು ಹೆಣ್ಣು ಮಣ್ಣು ಇದಕ್ಕಾಗಿನೇ ತಮ್ಮ ಇಡೀ ಸರ್ವಸ್ವವನ್ನ ಬಡದಾಡ್ತಾನ ಮನುಷ್ಯ. ಸಿಕ್ಕದೇನು? ಸಿಕ್ಕಿಲ್ಲ. ಸುಖದ ಮೂಲವೇ ಬೇರೆ ಅದ. ಅದನ್ನು ಮಾನವರು ನಾವು ತಿಳ್ಕೊಂಡಿಲ್ಲ, ಶರಣರು ಇದನ್ನು ತಿಳ್ಕೊಂಡಾರ. ಸುಖದೊಳಗ 4 ಪ್ರಕಾರಗಳದಾವ. ನಿಮಗೆ ಸರಳ ತಿಳಿಯುವಂಗೆ ಹೇಳ್ತೀನಿ. ಒಂದು ಹೊರಗಿನ ಸುಖ, ಎರಡನೇದು ಒಳಗಿನ ಸುಖ, ಮೂರನೇದು ನಡುವಿನ ಸುಖ, ನಾಲ್ಕನೇದು ಪೂರ್ಣ ಸುಖ. ಹೊರಗಿನ ಸುಖ ಅಂದ್ರೆ ಕಣ್ಣಿನಿಂದ ಜಗತ್ತು ನೋಡ್ತೀವಿ, ಏನೋ ಒಂದು ರೀತಿಯ ಸುಖ ಅನ್ನಿಸ್ತದ. ಸಂಪತ್ತು ನೋಡ್ತೀವಿ, ಅಧಿಕಾರ ನೋಡ್ತೀವಿ, ಅಂತಸ್ತು ನೋಡ್ತೀವಿ, ಹೊರಗಿಂದ ಎಲ್ಲ ಕಾಣ್ತದ ಜಗತ್ತಿಗೆ. ಅವ್ರು ಹಂಗದಾರ, ಇವ್ರು ಹಿಂಗದಾರ, ದೊಡ್ಡ ಕಾರನ್ಯಾಗ ಬರ್ತಾರ, ನಾ ಬರೀ ಕಾಲೇ ಅಡ್ಡಾಡೋದಾತು, ಇದ ಶಾಶ್ವತ. ಹಿಂಗೆಲ್ಲ ಸುಖಗಳನ್ನ ಮನುಷ್ಯ ಹೊರಗೆ ನೋಡ್ತಾನ, ರಂಜನೀಯ ಜಗತ್ತಿನೊಳಗೆ ನೋಡ್ತಾನ, ಮೋಹ ಪಡ್ತಾನ, ದುಃಖ ಪಡ್ತಾನ. ಆದ್ರೆ ಅದು ಪೂರ್ಣ ಸುಖ ಅಲ್ಲ. ಅದು ತೋರ್ತದ, ಆದ್ರೆ ಸುಖ ಕೊಡೋದಿಲ್ಲ. ಹೊರಗಿನ ಸುಖ ಹೆಂಗದ ಅಂದ್ರೆ ನೋಡಿ, ನಿಮ್ಮ ಕೈಯೊಳಗ ಒಂದು ಉತ್ತತ್ತಿ ಕೊಟ್ರ, ಖರ್ಜೂರ ಕೊಟ್ರ, ನೀವೇನ್ ಮಾಡ್ತೀರಿ? ತಿನ್ರಿ ಅಂದ್ರೆ ಮ್ಯಾಲಿದ ಅಟ್ಟ ತಿಂತೀರಿ. ಅದ್ರೊಳಗೆ ಏನದ? ಒಂದು ಬೀಜ ಅದ, ಅದನ್ನ ಒಗಿತೀರಿ. ಒಂದು ವೇಳೆ ಇಡೀ ಉತ್ತತ್ತಿ ಕಟ್ನ ಕಡಿದ್ರೆ ಹಲ್ಲು ಮುರಿತಾವ. ಹಂಗಿಲ್ಲದು. ಮ್ಯಾಲಿದ ಅಟ್ಟ ತಿನ್ನೋದು, ಒಳಗಿಂದ ಒಗೆಯೋದು. ಉತ್ತತ್ತಿ ಪೂರ್ಣ ಸುಖ ಅಲ್ಲ, ಹೊರಗಿನ ಸುಖವು ಪೂರ್ಣ ಸುಖ ಅಲ್ಲ. ಹೊರಗೆ ಹುಡುಕಿ ಹುಡುಕಿ ಎಷ್ಟೋ ಜನ ದುಃಖಿಗಳಾಗ್ಯಾರ ಈ ಜಗತ್ತಿನೊಳಗ. ಹೊರಗಿನ ಸುಖ ಯಾರಿಗೂ ಸುಖ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇನ್ನು ಒಳಗಿನ ಸುಖ ಒಂದಿಷ್ಟದಾವ. ಏನೋ ಒಂದಿಟ್ಟು ಕುಡ್ದಾಗ, ಏನೋ ಒಂದಿಟ್ಟು ತಿಂದಾಗ, ಏನೋ ಒಂದಿಟ್ಟು ಭೋಗ ಮಾಡಿದಾಗ ಏನೋ ಒಂದು ರೀತಿ ಸಮಾಧಾನ ಅನಿಸ್ತದ. ಅದು ಕೂಡ ಸುಖವನ್ನ ಕೊಟ್ಟಿಲ್ಲ ಯಾರಿಗೂ. ಏನೋ ತಿಂದಿ ಆಸೆ ಪಟ್ಟು ಎಷ್ಟು ತಾಸು ಸುಖ ಅದು? 4 ತಾಸು ಕಳೀತು ಅಂದ್ರೆ ಮತ್ತೆ ಭಗ ಭಗ ಅಂತದ ಅದು ಒಳಗೆ. ಪೂರ್ಣ ಸುಖ ಕೊಟ್ಟದೇನು? ದಿನ ಹಾಕೇ ಹಾಕ್ತಿ, ಮತ್ತೆ ಹಸಿತದ, ಮತ್ತೆ ಹಾಕಿ. ಅದು ಸುಖ ಕೊಟ್ಟಿದ್ರೆ ಮತ್ತೆ ಮತ್ತೆ ಯಾಕೆ ಹಾಕ್ತಿದ್ದಿ? ಅದು ಕೊಟ್ಟಿಲ್ಲ, ಅದು ಕೊಡೋದೂ ಇಲ್ಲ. ಬಾಟ್ಲ್ಯಾಗ ಸುಖ ಅದಂತ ಎಷ್ಟೋ ಮಂದಿ ಹಾಕೇ ಹಾಕ್ತಾರ, ಅವ್ರಿಗೆ ಸುಖನ ಸಿಕ್ಕಿಲ್ಲ. 24 ತಾಸು ಕಳೆದು ಎಲ್ಲ ಹೋತು ಹೊರಗೆ ಅಂದ್ಗಳೇ ಮತ್ತೆ ಎಲ್ಲಿ ಸಿಗುತ್ತದೆ ಸುಖ? ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಬಂಧುಗಳೇ. ಇದು ಹುಡುಕೋದು ಹೆಂಗಿರ್ತದಂದ್ರ, ಸಾಹುಕಾರ ಮನೆಯಾಗಿದ್ದ ನಾಯಿ ಒಂದು ಸಲ ಚೈನ್ ಹರ್ಕೊಂಡು ಹೊರಗೆ ಬಂತದು, ಎಂದೂ ಬಂದೇ ಇದ್ದಿಲ್ಲ. ಅವ ಬೆಂಗಳೂರಾಗ ಅದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ತಂದು ಅದಕ್ಕೊಂದು ರೂಮ್ ಮಾಡಿ, ಅದಕ್ಕೊಂದು ಬೆಡ್ ಮಾಡಿ, ಅದಕ್ಕೆ ದಿನ ಬಿಸ್ಕಿಟ್, ಬ್ರೆಡ್, ಮತ್ತೇನೇನೋ ಫುಡ್ ಹಾಕ್ತಿದ್ದಾವ. ಅದು ಒಂದು ದಿನ ಚೈನ್ ಕಿತ್ಕೊಂಡ ಹೊರಗೆ ಬಂದು ಹೆಂಗ ಕೆರೆ ಕಡೆ ಅಡ್ಡಾಡೋ ಮುಂದೆ ಆ ಕೆರೆ ಮಗ್ಲು ಎಲ್ಲೋ ದಾರಿಯಾಗ ಒಂದು ಹಳೇದು ಎಷ್ಟೋ ದಿವಸದ್ದು ಯಾವುದೋ ಪ್ರಾಣಿದು ಒಣಗಿದ್ದು ಒಂದು ಎಲುಬು ಬಿದ್ದಿತ್ತು. ಆ ಎಲುಬನ್ನು ಬಾಯಾಗಿ ಹಿಡ್ಕೋತದ ನಾಯಿ. ಮಜಾ ಅನಿಸ್ತೆ ಅದಕ್ಕೆ ನೋಡ್ರಿ, ಬ್ರೆಡ್ಡು, ಬಿಸ್ಕಿಟು, ಫುಡ್ಡು ಬೇಡ ಆತದಕ್ಕೆ. ಎಲ್ಲಿಗೆ ಬಂತು? ಅದನ್ನು ಬಾಯಾಗಿಟ್ಕೊಂಡು ಯಾರೂ ನೋಡಬಾರ್ದು, ನನ್ನ ಮಾಲಕ್ ಬಂದು ಎಲ್ಲಿ ಹಿಡ್ಕೊಂಡು ಹೋಗ್ತಾನ ಏನೋ, ಇದನ್ನು ತಿಂದು ಮುಗಿಸೋತಾನ ಅಂತ ಒಂದು ಗಿಡದ ಮರಿಯೊಳಗೆ ಹೋಗಿ ಪೊದೆಯೊಳಗೆ ಕೂತ್ಕೊಂಡು ಅದನ್ನು ಕಟ 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 ಬಾಯಾಗಿಟ್ಕೊಂಡು ಕಡಿತಿತ್ತು. ಒಣಗಿದೆ ಅಲ್ವಾ? ಅದರೊಳಗ ಮದ್ದೆ ಇಲ್ಲ, ಮಾಂಸ ಇಲ್ಲ, ರಸ ಇಲ್ಲ, ಸ್ವಾದ ಇಲ್ಲ, ರುಚಿ ಇಲ್ಲ, ಒಣಗಿದ ಎಷ್ಟೋ ದಿನದ ಎಲುಬು. ಆ ನಾಯಿ ಭ್ರಾಂತಿಗೊಂಡು ಅದನ್ನು ಕಡಿಯುವಾಗ ಆ ಎಲುಬಿನ ತುಂಡುಗಳು ಪೀಸ್ ಆಗಿ
ಅದರ ಒಸಡಿಗೆ ನಟ್ಟುವಂತ, ನಾಯಿ ಬಾಯಾಗ ಒಸಡಿಗೆ ನಟ್ಟುವಂತ, ನಟ್ಟಾಗ ಅದರ ಬಾಯಿಯೊಳಗಿರುವ ರಕ್ತವೇ, ಒಸಡಿನ ರಕ್ತವೇ ನಾಲಿಗೆ ಮೇಲೆ ಬಿದ್ದಾಗ ನಾಯಿ ತಿಳ್ಕೊಂತಂತ ಇದೆಲ್ಲ ಇದ್ರಾಗ ಐತಿ ಅಂತ, ಇದೆಲ್ಲ ಇದ್ರೊಳಗ ಐತಿ ಅಂತ ತಿಳ್ಕೊಂಡದ ನಾಯಿ, ಭ್ರಮಗೊಂಡದ, ಕಡಿತದ ಕಡಿತದ ಕಡಿತದ, ತನ್ನ ಬಾಯಿನ ರಕ್ತ ಜೊಲ್ಲಾಗಿ ಸೂರಿ ನೆಲಕ್ಕೆ ಬೀಳುತ್ತದ, ನಿಸ್ತೇಜ ಆಗ್ತದ ನಾಯಿ. ಹೆಂಗ ಒಂದು ನಾಯಿ ಭ್ರಮೆಗೊಂಡು ಒಣಗಿದ ಎಲುವಿನೊಳಗ ಸುಖ ಇದೆ ಅಂತ ತಿಳ್ಕೊಂಡದಲ್ಲ, ಹಂಗ ಅಜ್ಞಾನಿ ಮಾನವರು ಈ ಜಗತ್ತಿನೊಳಗ ವಿಷಯ ವಸ್ತುಗಳಲ್ಲಿ ಸುಖ ಹುಡುಕ್ತಾರ. ಅದು ಎಂದೂ ಸಿಗುವಂಥದ್ದಲ್ಲ, ಅದು ಸಿಗೋದು ಅಲ್ಲ, ಅದು ಅಲ್ಪ ಸುಖ, ಕ್ಷಣದ ಸುಖ. ಉಂಡಾಗ ಸಮಾಧಾನ, ಆನಂದ ಆತ್ರಿ, ಹೋಳಿಗೆ ಉಂಡೆ ಅನಿಸ್ತು ಸುಖ. ಎಷ್ಟೊತ್ತು? ಹಿಂಗ ಒಂದು ತಿಂಗಳು ಉಣ್ಣು, ಏನಾಕೈತಿ? ಅಲ್ಲಿಗೆ ಹೋಗ್ಬೇಕಾಕೈತಿ. ಎಲ್ಲಿಗೆ? ಡಾಕ್ಟರ್ ಕಡೆ. ಹೆಚ್ಚಾಗ್ಯದ ಶುಗರ್, ಶ್ರಾವಣದಾಗ ಹೊಡೆದಿದಿ, ಇನ್ನು 3 ತಿಂಗಳು ಉಣ್ಬೇಡ ಅಂತ ನಾವು. ಇನ್ಸುಲಿನ್ ತಗೋ, ಹಾಗಲಕಾಯಿ ರಸ ಕುಡಿ. ಯಾವುದು ಸುಖ ಅಂತ ಬೆನ್ನತ್ತುತ್ತೀವಿ, ಅದರೊಳಗೆ ದುಃಖ ಮಿಶ್ರಿತ ಅದ ಜಗತ್ತಿನೊಳಗ. ಅದಕ್ಕಾಗಿ ಒಳಗಿನ ಸುಖಗಳು ಒಂದಿಷ್ಟದಾವ. ಉಂಡಾಗ, ತಿಂದಾಗ, ಕುಡ್ದಾಗ, ಭೋಗ ಮಾಡಿದಾಗ ಸುಖ ಅನ್ನಿಸ್ತದ. ಆದ್ರೆ ವಿಚಾರ ಮಾಡಿದ್ರೆ ಆ ಸುಖ ಪೂರ್ಣ ಸುಖ ಅಲ್ಲ. ಹೊರಗಿನ ಸುಖ ಉತ್ತತ್ತಿ, ಒಳಗಿನ ಸುಖ ಬಾಳೆಹಣ್ಣ. ಬಾಳೆಹಣ್ಣಿನ ಮೇಲೆ ಸಿಪ್ಪಿ ಅದ. ಏನ್ ಮಾಡ್ತೀವಿ? ಸಿಪ್ಪಿ ತೆಗೆದು ಒಗಿತೀವಿ, ಒಳಗೇನು ಕೆನೆ 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 ಅದ ಅಲ್ಲ, ಅದು ಬಾಳೆಹಣ್ಣ ಮೆತ್ತಗೆ. ಹಲ್ಲು ಹೋದ್ಮೇಲೆ ಅದ ಹಣ್ಣು ಚಲೋ ಭಾಳ ತಿನ್ನಾಕ. ಹಲ್ಲಿದ್ದಾಗ ಎಲ್ಲ ಹಣ್ಣು ತಿನ್ನೋದು, ವಯಸ್ಸಾದ್ಮೇಲೆ ಬರೀ ಬಾಳೆಹಣ್ಣು ತಿನ್ನೋದು, ದೌಡಿಲೆ ಮಾಡಕ್ ಬರ್ತದೆ. ಹೌದಲ್ರಿ? ಅದು ಒಳಗಿನ ಸುಖ ಬಾಳೆಹಣ್ಣ, ಅದು ಪೂರ್ಣ ಅಲ್ಲ. ಸಿಪ್ಪಿ ತೆಗೆದು ಒಗಿಬೇಕು, ಉತ್ತತ್ತಿ ಒಳಗಿನ ಬೀಜ ತೆಗೆದು ಒಗಿಬೇಕು. ಹೊರಗಿನ ಸುಖ, ಒಳಗಿನ ಸುಖ, ನಡುವಿನ ಸುಖ. ನಡು ಒಂದಿಟ್ಟು ಸುಖ ಗಂಟು ಬಿದ್ದಾವ ನಮಗ. ಬರುವಾಗ ಸಿಂಗಲ್ ಬಂದೀವಿ, ನಾಳೆ ಹೋಗೋ ಮುಂದ ಸಿಂಗಲ್ಲ ಹೋಗ್ತೀವಿ. ನಮ್ಮ ಮನಿ ನಮ್ ಕೂಡ ಬರಂಗಿಲ್ಲ, ನಮ್ಮ ಕಾರ್ ನಮ್ ಕೂಡ ಬರಂಗಿಲ್ಲ, ನಮ್ಮ ಬೆಳ್ಳಿ ಬಂಗಾರ ನಮ್ ಕೂಡ ಬರಂಗಿಲ್ಲ, ನಮ್ಮ ಅಧಿಕಾರ ಅಂತಸ್ತು ನಮ್ ಕೂಡ ಬರಂಗಿಲ್ಲ, ನಮ್ಮ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳು ನಮ್ ಕೂಡ ಬರಂಗಿಲ್ಲ, ರಾಜ್ಯ ಪ್ರಶಸ್ತಿಯ ಪ್ರಶಸ್ತಿಗಳು ನಮ್ ಕೂಡ ಬರಂಗಿಲ್ಲ, ಏನೇನೂ ನಮ್ ಕೂಡ ಬರಂಗಿಲ್ಲ. ಅಣ್ಣತಮ್ಮರು ಬರಂಗಿಲ್ಲ, ಅಕ್ಕ ತಂಗಿಯರ ಬರಂಗಿಲ್ಲ, ಮಾಡ್ಕೊಂಡ್ರೆ ಹೆಂಡ್ರು ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಹೆಂಡ್ರು ಕೂಡ ಗಂಡ್ರು ಹೋಗಂಗಿಲ್ಲ. ಸೋಮ ಅವತ್ತು ಹೊಕ್ಕಿವಿ ಅಂತಿರ್ತಾರ ಅನ್ನೋದಿಲ್ರಿ. ಇಡೋ ಮುಂದೆ ನೋಡ್ಬೇಕು, ಆಕಿನ ಒಂದು 4 ಮಂದಿ ಹಿಡ್ಕೊಂಡಿರ್ತಾರ, ಬಿಡ್ರಿ ನಾನು ಹೊಕ್ಕಿನಿ ಅಂತ ಬಿಟ್ಟು ನೋಡ್ಬೇಕು, ಯಾರೂ ಹೋಗಂಗಿಲ್ಲ. ಹೋಗವ ಅಂತ ಬಿಡ್ಬೇಕು. ಒಬ್ಬಕ್ಯಾರ ಹೋದಕ್ಕೆ ಸಿಗ್ತಾಳೆ ಜಗತ್ನ್ಯಾಗ? ಅಥವಾ ಇವ್ರಾರ ಏನ್ರಿ ಆಕಿನ ಕಳ್ಕೊಂಡು ನನಗೆ ಇರೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂದ್ರೆ ಹೋಗೋ ಮಗನ ಅನ್ಬೇಕು. ಯಾವನೂ ಹೋಗಿಲ್ಲ, ಹೋಗೋದು ಇಲ್ಲ. ಸತ್ತ ಮೇಲೆ ಗುಡಿ ಗೋಪುರ ಕಟ್ಟಿದವ್ರು ಭಾಳ ಮಂದಿ ಅದಾರ ಜಗತ್ನ್ಯಾಗ. ಅದಕ್ಕಾಗಿನೇ ಸಾವಿನ ನಂತರ ಸತ್ತಿರುವ ಸಿದಿಗಿಗೆ ಮಂಟಪಕ್ಕೆ ಹೆಗಲನ್ನು ಕೊಡುವುದಕ್ಕಿಂತ ಜೀವನದೊಳಗ ಅವರು ಮಾಡುವ ಸತ್ಕಾರ್ಯಗಳಿಗೆ ಹೆಗಲು ಕೊಟ್ರೆ ಅದರಂತ ಪುಣ್ಯ ಯಾವುದು ಅಲ್ಲ, ಅದರಂತ ಪುಣ್ಯ ಯಾವುದು ಅಲ್ಲ. ನಾವು ಸತ್ತ ಮೇಲೆ ಹೆಗಲು ಕೊಡೋರದೀವಿ, ಇದ್ದಾಗ ಹೆಗಲು ಕೊಡ್ಬೇಕ್ರಿ, ಸಾಥ್ ಕೊಡಬೇಕು, ಅನುಕೂಲ ಮಾಡಬೇಕು, ಕಷ್ಟದಾಗಿದ್ದವ್ರು ಕಣ್ಣೀರು ಒರೆಸ್ಬೇಕು. ಅದಕ್ಕಂತಾರೆ ಜೀವನ. ಇವು ನಡುವಿನ ಸುಖಗಳದಾವ. ಬರುವಾಗ ಏನೇನೂ ತಂದಿಲ್ಲ, ಬರುವಾಗ ಹಂಗ ಬಂದೀವಿ. ಇಲ್ಲಿ ಬಂದ ಮೇಲೆ ನಡು ಗಂಟು ಬಿಡ್ತಾವ. ಹೊಲ, ಮನಿ, ಆಸ್ತಿ, ಅಂತಸ್ತು, ಗಂಡ ಹೆಂಡತಿ, ಮಕ್ಕಳು, ಮರಿ, ಸಂಬಂಧಗಳು ಇವೆಲ್ಲ ನಡುವು ಬಂದಾವ. ಇವು ಪೂರ್ಣ ಅಲ್ಲ, ನಡುವ ಇರ್ತಾವ, ನಡುವ ಬಿಟ್ಟು ಹೋಗ್ತಾವ. ಈ ನಡುವಿನ ಸುಖ ಹೆಂಗದ ಅಂದ್ರ ಮಾವಿನ ಹಣ್ಣಿದ್ದಂಗದ. ಮಾವು ನಿಮ್ಮ ಕೈಯಾಗ ಕೊಟ್ರೆ ಏನ್ ಮಾಡ್ತೀರಿ? ಮ್ಯಾಲಿ ಸಿಪ್ಪಿ ತೆಗಿತೀರಿ, ನಡಬರ್ಕೇನು ಕೆನಿ 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 ಬರ್ತದಲ್ಲ ಮಾವು, ರಸಪೂರಿ ಹಣ್ಣ, ಅದನ್ನು ಹೊಡಿತೀರಿ ಹೊಡಿತೀರಿ ಹೊಡಿತೀರಿ. ಮತ್ತದಾದ್ಮೇಲೆ ಒಳಗೊಂದು ಒಟ್ಟ ಅಂತ ಬರ್ತದೆ. ಮ್ಯಾಲೆ ಸಿಪ್ಪಿ ತೆಗಿತೀರಿ, ಕೊನೆಯ ಒಟ್ಟ ತೆಗಿತೀರಿ. ನಡಬರ್ಕಿಂದ ಮಾವು ಹೊಡಿತೀರಲ್ಲ, ಹಂಗೆ ಇವು ನಡಬರ್ಕಿನ ಸುಖ ಇರಬೇಕು. ಆದ್ರೆ ಗೊತ್ತಿರಬೇಕು, ಇವು ಸುಮ್ಮ ನಡುವು ಬಂದಾವ, ಇವು ನಡುವ ನನ್ನ ಕೈ ಬಿಡ್ತಾವ ಅನ್ನುವಂಥ ಅರಿವು ನಮಗಿರಬೇಕು. ಹೊರಗಿನ ಸುಖ
ಒಳಗಿನ ಸುಖ, ನಡುವಿನ ಸುಖ, ಇವು ಮೂರು ನೆನಪಿಟ್ಕೋರಿ. ಉತ್ತುತ್ತಿ, ಬಾಳೆಹಣ್ಣ, ಮಾವು, ಇವು ನೋಡಿದಾಗ ಇವ ನೆನಪು ಬರ್ಬೇಕು ನಿಮಗೆ. ಓ ಮಾಂತಪ್ಪರು ಇವನು ಹೇಳಿದ್ರು ಬಾಳೆಹಣ್ಣು ಹೌದಪ್ಪ, ಹಿಂಗೆ ನೆನಪಾಗ್ಬೇಕು. ಉತ್ತುತ್ತಿ ಕೈಯಾಗ ತಗೊಂಡುಗಳೇ ನೆನಪಾಗ್ಬೇಕು. ಮಾವಿನ ಹಣ್ಣು ತಿನ್ನೋ ಮುಂದೆ ನಮ್ಮ ಅವುಗಳು ಸೀಕರಣಿ ಎಂಡೋ ಮುಂದೆ ಇದ ನೆನಪಾಗ್ಬೇಕು. ಇವು ಮೂರು. ಆದ್ರೆ ಒಂದು ಪೂರ್ಣ ಸುಖ ಅದ ಈ ಜಗತ್ತಿನೊಳಗ. ಇವು ತೋರಿ ಅಡಗುವ ಸುಖ ದುಃಖದ ಮಿಶ್ರಿತವಾದ ವಿಷಯ ಸುಖಗಳು. ಅದಕ್ಕಾಗಿ ಹೇಳಿದ್ರವರು ವಿಷಯದಲ್ಲಿ ಉದಾಸೀನ. ಈ ವಿಷಯ ವಸ್ತುಗಳ ಬಗ್ಗೆ ಅವರಿಗೆ ಉದಾಸೀನ ಇತ್ತು, ನಿಷ್ಕಾಳಜಿ. ಅದನ್ನು ಎಂದೂ ಶರಣರು ಬಯಸಲಿಲ್ಲ. ಶರಣಪ್ಪನವರು ಹಂಗಿದ್ರು ನೋಡಿ. ಒಂದು ಮಾತ್ರ ಅವ್ರಿಗೆ ಗೊತ್ತಿತ್ತು, ಅದು ಮಾತ್ರ ಪೂರ್ಣ ಸುಖ ಕೊಡ್ತದೆ. ಅದು ಯಾವುದು ಅಂದ್ರೆ ಶಿವನ ಮೂಲ ತತ್ವದ ಸತ್ಯ, ಅದು ಪೂರ್ಣ ಸುಖ. ಶಿವನನ್ನ ನಂಬಿದವರು ಯಾರೂ ಈ ಜಗತ್ತಿನೊಳಗೆ ಕೆಟ್ಟಿಲ್ಲ. ಸತ್ಯವನ್ನ ನಂಬಿದವರು, ಆಧ್ಯಾತ್ಮವನ್ನ ನಂಬಿದವರು, ಆಧ್ಯಾತ್ಮ ನಮ್ಮ ಬದುಕಿಗೆ ಪರಿಪೂರ್ಣವಾದ ಸುಖವನ್ನು ಕೊಡ್ತದೆ. ಆಧ್ಯಾತ್ಮ ಅಂದ್ರೆ ಏನು? ಅಂತರಂಗದ ಆತ್ಮದ ಅರಿವನ್ನ ಮಾಡಿಕೊಳ್ಳುವುದೇ ಅದು ಆಧ್ಯಾತ್ಮ. ನಾನಾರು ಅನ್ನುವಂಥ ಜೀವಿತದ ಪ್ರಜ್ಞೆಯ ಜಾಗೃತಿಯೇ ಅದು ಆಧ್ಯಾತ್ಮ. ಅದು ಪೂರ್ಣ ಸುಖ. ಆ ಪೂರ್ಣ ಸುಖ ಹೆಂಗಿರ್ತದಂದ್ರೆ, ನಮ್ಮಂಥ ಅಪ್ಪುಗಳು ನಿಮ್ಮ ಮನೆಗೆ ಬಂದಾಗ ನೀವು ಕೈ ಒಡ್ಡಿದಾಗ ನಿಮ್ಮ ಕೈಯಾಗ ಕಲ್ಲು ಸಕ್ರಿ ಅಂತ ಕೊಡ್ತೀವಿ ನಾವು. ಕಲ್ಲು ಸಕ್ರಿ ಕೊಡ್ತೀವಿ. ಅದ್ರಾಗ ತೆಗೆಯೋದು ಏನ್ರ ಐತಿ ಅನ್ರಿ? ಮ್ಯಾಲಿದು, ನಡುವಿಂದು, ಕೊನೆಯದು ಏನ್ರದ ಇಲ್ಲ. ಕಲ್ಲು ಸಕ್ರಿ ಕೊಟ್ಟುಗಳು ಏನು ಮಾಡ್ತೀರಿ? ಮ್ಯಾಲಿಂದು ತೆಗಿಯಂಗಿಲ್ಲ, ಒಳಗಿಂದು ತೆಗಿಯಂಗಿಲ್ಲ, ನಡುವಿಂದು ಗಾಪ್ರ ಹಾಕೋತೀರಿ ಬಾಯಾಗ. ಕಲ್ಲು ಸಕ್ರಿ ಅದು ಪೂರ್ಣ ಸುಖದ ಸಂಕೇತ. ಆಧ್ಯಾತ್ಮದ ಜ್ಞಾನ ಅದು ಪೂರ್ಣ ಸುಖದ ಸಂಕೇತ.